ನಮಸ್ಕಾರ ವೀಕ್ಷಕರೇ, ಮೀಡಿಯಾ ಮಾನ್ಸ್ಟರ್ ಚಾನಲ್ಗೆ ಸ್ವಾಗತ. ಮಾಲ್ಡೀವ್ಸ್ ಅಂದ್ರೆ ಭೂಲೋಕದ ಸ್ವರ್ಗ. ಆ ದೇಶ ಇಂದ್ರಲೋಕದ ತುಂಡು. ಅಲ್ಲಿಗೆ ಹೋದ್ರೆ ಸ್ವರ್ಗಕ್ಕೆ ಹೋದಂಗೆ ಅಂತ ಬಹಳ ಜನ ಹೇಳ್ತಾ ಇದ್ರು. ಆದ್ರೆ ಪ್ರಧಾನಿ ಮೋದಿ ಅವರ ಅದೊಂದು ನಡೆ ಲೆಕ್ಕಾಚಾರಗಳನ್ನೆಲ್ಲ ತಲೆ ಕೆಳಗಾಗಿಸಿದೆ. ಒಂದೇ ಗುರಿ ಎರಡು ಹಕ್ಕಿ ಅನ್ನೋ ಗಾದೆ ಮಾತಿನ ಹಾಗೆ ಮೋದಿ ಒಂದೇ ಗುರಿ ಇಟ್ಟು ಎರಡು ದೇಶಕ್ಕೆ ಹೊಡೆತ ಕೊಟ್ಟಿದ್ದಾರೆ. ಪರಿಣಾಮ ಟೂರಿಸಂನಲ್ಲೇ ತಣ್ಣಗೆ ದುಡ್ಡು ಮಾಡ್ತಾ ಇದ್ದ ಮಾಲ್ಡೀವ್ಸ್ ಈಗ ದಿಗ್ಗನೆ ಎದ್ದು ಕೂತಿದೆ. ಮಾಲ್ಡೀವ್ಸ್ ಪ್ರೆಸಿಡೆಂಟ್ ಪ್ರಧಾನಿ ಮೋದಿ ಅವರನ್ನ ಹಿಗ್ಗಾಮುಗ್ಗಾ ಬೈತಾ ಇದ್ದಾರೆ. ಇದಕ್ಕೆ ಕಾರಣ ಪ್ರಧಾನಿ ಮೋದಿ ಅವರ ಲಕ್ಷದ್ವೀಪ ಟ್ರಿಪ್. ಅರೆ, ಪ್ರಧಾನಿ ಟ್ರಿಪ್ಗೂ ಮಾಲ್ಡೀವ್ಸ್ಗೂ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ನೀವು ಕೇಳಬಹುದು. ಎಸ್ ಸ್ನೇಹಿತರೆ, ಕಳೆದೆರಡು ದಿನಗಳ ಹಿಂದೆ ಲಕ್ಷದ್ವೀಪಕ್ಕೆ ಹೋಗಿದ್ದ ಮೋದಿ ಡೈರೆಕ್ಟ್ ಅಲ್ಲಿಂದಲೇ ಮಾಲ್ಡೀವ್ಸ್ ಹಾಗೂ ಅದರ ಬೆಸ್ಟ್ ಫ್ರೆಂಡ್ ಚೀನಾ ಮೇಲೆ ಬಾಂಬ್ ಹಾಕಿದ್ದಾರೆ. ಅದು ಅಂತಿಂತ ಬಾಂಬ್ ಅಲ್ಲ. ಅದರ ಹೊಡೆತಕ್ಕೆ ಇಡೀ ಮಾಲ್ಡೀವ್ಸ್ಗೆ ಶೇಕ್ ಆಗಿ ಶಾಕ್ ಹೊಡೆಸಿಕೊಂಡ ಕೋತಿ ತರ ಆಗಿದೆ. ಪುಟ್ಟ ದೇಶದ ಸಚಿವರೆಲ್ಲ ಈಗ ನಮ್ಮನ್ನ ಅಂದ್ರೆ ಭಾರತೀಯರನ್ನ, ನಮ್ಮ ಭಾರತವನ್ನ, ಜೊತೆಗೆ ಮೋದಿ ಅವರನ್ನ ಕೆಟ್ಟ ಕೊಳಕ ಭಾಷೆಯಲ್ಲಿ ನಿಂದಿಸೋಕೆ ಶುರು ಮಾಡಿದ್ದಾರೆ. ಅಂದ್ಹಾಗೆ ಸ್ನೇಹಿತರೆ, ಮೋದಿ ಅವರ ಲಕ್ಷದ್ವೀಪ ವಿಸಿಟ್ ಅನ್ನ ತುಂಬಾ ಜನ ಟೀಕೆ ಮಾಡ್ತಾ ಇದ್ರು. ದೇಶ ಬಡತನ, ನಿರುದ್ಯೋಗ ಸಮಸ್ಯೆಯಿಂದ ತತ್ತರಿಸ್ತಾ ಇದ್ರೆ ಮೋದಿ ಮಾತ್ರ ಶೋಕಿ ಮಾಡ್ತಾ ಇದ್ದಾರೆ ಅಂತ ಅಟ್ಯಾಕ್ ಮಾಡಿದ್ರು. ಸ್ನಾರ್ಕಲಿಂಗ್ ಮಾಡಿ ಅಲ್ಲಿ ವಿಮರ್ಶಿಸಿ ಅಲ್ಲೇ ವಿಹರಿಸಿ ವಿಶ್ರಾಂತಿ ಪಡೆದಿದ್ದ ಮೋದಿ ಅವರನ್ನ ಬಹಳ ಜನ ಟೀಕಿಸಿದ್ರು. ಆದ್ರೆ ಮೋದಿ ಅವರ ವಿಹಾರ, ಸಂಚಾರ ಮಾಲ್ಡೀವ್ಸ್ ಹಾಗೂ ಚೀನಾಗೆ ಈ ರೀತಿಯ ಪ್ರಹಾರ ಕೊಡುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ಎಲ್ಲರ ಲೆಕ್ಕವನ್ನ ತಲೆ ಕೆಳಗು ಮಾಡಿರೋ ಮೋದಿ ಯಾವುದೇ ಜಾಹೀರಾತಿಲ್ಲದೆ, ಯಾವುದೇ ಅಬ್ಬರದ ಪ್ರಚಾರವಿಲ್ಲದೆ ತಮ್ಮ ವಿಚಾರವನ್ನ ದೇಶದ ಜನತೆಗೆ ತಮ್ಮದೇ ರೀತಿಯಲ್ಲಿ ಮುಟ್ಟಿಸಿದ್ದಾರೆ. ಚೀನಾ ಜೊತೆ ಸೇರಿ ಷಡ್ಯಂತ್ರ ರೂಪಿಸಲು ಮುಂದಾಗಿದ್ದ ಮಾಲ್ಡೀವ್ಸ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದ್ದಾರೆ. ನಮ್ಮ ದೇಶವೇ ಸುಂದರವಾಗಿದೆ, ವಿಹರಿಸೋಕೆ ನಮ್ಮ ನೆಲೆಯೇ ಅದ್ಭುತವಾಗಿದೆ ಅನ್ನೋ ಮೆಸೇಜ್ ಕೊಡೋ ಮೂಲಕ ಮಾಲ್ಡೀವ್ಸ್ಗೆ ಗುದ್ದು ಕೊಟ್ಟಿದ್ದಾರೆ. ಪ್ರವಾಸೋದ್ಯಮವನ್ನೇ ನೆಚ್ಚಿಕೊಂಡು ಅದರಲ್ಲೇ ಉಸಿರಾಡ್ತಾ ಇದ್ದ ಮಾಲ್ಡೀವ್ಸ್ಗೆ ಕತ್ತು ಹಿಸುಕಿದ್ದಾರೆ. ಅಷ್ಟಕ್ಕೂ ಪ್ರಧಾನಿ ಮೋದಿ ಹೀಗೆ ಮಾಡಿದ್ಯಾಕೆ ಅನ್ನೋದಕ್ಕೆ ಬಲವಾದ ಕಾರಣವೂ ಇದೆ. ಮಾಲ್ಡೀವ್ಸ್ ಇತ್ತೀಚೆಗೆ ಚೀನಾದತ್ತ ವಾಲಿತ್ತು. ಅದರ ಜೊತೆ ಸೇರಿ ಭಾರತದ ವಿರುದ್ಧ ಮಸಲತ್ತಿಗೆ ಮುಂದಾಗಿತ್ತು. ಅದ್ಯಾವಾಗ ಸರ್ಕಾರ ಬದಲಾಗಿ ಮೊಹಮ್ಮದ್ ಮುಯಜ್ಜಿ ಅಧಿಕಾರಕ್ಕೆ ಬಂದ್ರೋ ವರಸೆಯೇ ಬದಲಾಗಿ ಹೋಯ್ತು. ಚೀನಾ ಅಂತ ಅದರ ಹಿಂದೆ ಬಾಲ ಅಲ್ಲಾಡಿಸಿಕೊಂಡು ಹೋಗೋಕೆ ಶುರು ಮಾಡಿತ್ತು. ಇಲ್ಲಿಯವರೆಗೆ ಭಾರತದ ಜೊತೆ ಸ್ನೇಹಿತನಂತಿದ್ದ ಮಾಲ್ಡೀವ್ಸ್ ಚೀನಾದತ್ತ ವಾಲಿಬಿಟ್ಟಿದೆ. ಇದಿಷ್ಟೇ ಅಲ್ಲ, ಈ ಹೊಸ ಸರ್ಕಾರ ಅಲ್ಲಿರುವ ಸೇನೆಯನ್ನ ಹಿಂಪಡೆಯುವಂತೆ ಭಾರತಕ್ಕೆ ಆರ್ಡರ್ ಕೂಡ ಮಾಡಿತ್ತು. ಇದಕ್ಕೆ ಸರಿಯಾಗಿ ತಿರುಮಂತ್ರ ಕೊಟ್ಟಿರುವ ಮೋದಿ ಯಾವುದೇ ಬಾಂಬ್ ಇಲ್ಲದೆ, ಬಂದೂಕಿಲ್ಲದೆ, ದಾಳಿಯನ್ನು ಮಾಡದೆ ಕೂತಲ್ಲೇ ಲಕ್ಷದ್ವೀಪದಿಂದ ನೇರವಾಗಿ ಇವೆರಡೂ ದೇಶದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಾರೆ. ಇನ್ಮುಂದೆ ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಎಂದು ಕರೆ ಕೊಡೋ ಮೂಲಕ ಭಾರತ ವಿರೋಧಿ ಧೋರಣೆ ಬೆಳೆಸಿಕೊಳ್ತಾ ಇರೋ ಮಾಲ್ಡೀವ್ಸ್ಗೆ ಹೋಗಬೇಡಿ ಅಂತ ಪರೋಕ್ಷವಾಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಸಿಗ್ನಲ್ ಈಗ ಮಾಲ್ಡೀವ್ಸ್ ಪಾಲಿಗೆ ರೆಡ್ ಸಿಗ್ನಲ್ ಆಗಿ ಪರಿವರ್ತನೆಯಾಗಿದೆ. ಅದ್ಯಾವಾಗ ಮೋದಿ ಇಂಥದೊಂದು ಸಂದೇಶವನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ರೋ ಅದನ್ನ ಡೈರೆಕ್ಟ್ ಆಗಿ ತಗೊಂಡಿರೋ ಭಾರತೀಯರು ನಾವಿನ್ನು ಮಾಲ್ಡೀವ್ಸ್ಗೆ ಕಾಲಿಡಲ್ಲ ಅಂತ ಶಪಥಗೈದಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಭಾರತದಲ್ಲಿ ಬುಧವಾರ ಅತಿ ಹೆಚ್ಚು ಗೂಗಲ್ ಸರ್ಚ್ ಆದ 9ನೇ ಪದ ಲಕ್ಷದ್ವೀಪವಾಗಿದೆ. ಒಂದು ವೇಳೆ ಭಾರತೀಯರು ತಮ್ಮ ದೃಷ್ಟಿಯನ್ನ ತಿರುಗಿಸಿ ಭಾರಿ ಸಂಖ್ಯೆಯಲ್ಲಿ ಲಕ್ಷದ್ವೀಪದತ್ತ ಬೀರಿದ್ರೆ ಮಾಲ್ಡೀವ್ಸ್ ಕತೆ ಅಧೋಗತಿ. ಅರ್ಥಾತ್ ಅದರ ಆರ್ಥಿಕತೆ ಪಟಾಪಟ್ ಅಂತ ಪಾತಾಳಕ್ಕೆ ಕುಸಿಯೋದು ಗ್ಯಾರಂಟಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದಕ್ಕೆ ಅವರು ಕೆಲ ಅಂಕಿಅಂಶವನ್ನು ಕೂಡ ನೀಡ್ತಿದ್ದಾರೆ. ಅದರ ಪ್ರಕಾರ 2021ರಲ್ಲಿ 2.91 ಲಕ್ಷ, 2022ರಲ್ಲಿ 2.41 ಲಕ್ಷ ಭಾರತೀಯರು ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಮಾಲ್ಡೀವ್ಸ್ಗೆ ಅತಿ ಹೆಚ್ಚು ವಿದೇಶಿಗರು ಭೇಟಿ ನೀಡುವ ದೇಶಗಳ ಪೈಕಿ ಭಾರತ ಮೊದಲ ಸ್ಥಾನದಲ್ಲಿದೆ. ಇನ್ನು 2023ರ ಜೂನ್ ವರೆಗೆ 1 ಲಕ್ಷ ಮಂದಿ ಮಾಲ್ಡೀವ್ಸ್ಗೆ ಭೇಟಿ ನೀಡಿದ್ದಾರೆ. ಚೀನಾದತ್ತ ವಾಲಿರೋ ಮಾಲ್ಡೀವ್ಸ್ಗೆ ತಕ್ಕ ಪಾಠ ಕಲಿಸೋದೇ ಮೋದಿ ಅವರ ಲಕ್ಷದ್ವೀಪ ವಿಸಿಟ್ನ ಸ್ಟ್ರಾಟಜಿ. ಈ ಮೂಲಕ ಭಾರತದ ಪ್ರವಾಸಿಗರು ವಿದೇಶದಲ್ಲಿ ಮಾಡುವ ಖರ್ಚನ್ನ ಭಾರತದತ್ತ ತಿರುಗಿಸಿ ದೇಶದ ಪ್ರವಾಸೋದ್ಯಮ ಬೆಳೆಸಲು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಮೋದಿ. ಇದೆಲ್ಲದರ ಮಧ್ಯೆ ಮಾಲ್ಡೀವ್ಸ್ಗೆ ಮತ್ತೊಂದು ಹೊಡೆತ ಬಿದ್ದಿದೆ. IHCL ಅಂದ್ರೆ ಇಂಡಿಯನ್ ಹೋಟೆಲ್ಸ್ ಕಂಪನಿ ಲಕ್ಷದ್ವೀಪದ ಸುಹೇಲಿ ಮತ್ತು ಕದ್ಮತ್ ದ್ವೀಪಗಳಲ್ಲಿ 2 ವಿಶ್ವದರ್ಜೆಯ ತಾಜ್ ಬ್ರ್ಯಾಂಡ್ ರೆಸಾರ್ಟ್ ಗಳನ್ನ ನಿರ್ಮಿಸಲು ಮುಂದಾಗಿದೆ. ಇದು ದೇಶೀಯ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನು ಕೂಡ ಸೆಳೆಯಲಿದೆ. IHCL ನ ಈ ಗೇಮ್ ಚೇಂಜರ್ ಐಡಿಯಾ ಭಾರತ ವಿರೋಧಿ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜ್ಗೆ ಬಹುದೊಡ್ಡ ಹೊಡೆತ ಕೊಟ್ಟಿದೆ. ಅಂದಹಾಗೆ ನಿಮಗೆ ಅನ್ನಿಸಬಹುದು, ನೀವು ಪ್ರವಾಸ ಪ್ರಿಯರಾಗಿದ್ರೆ ಒಮ್ಮೆ ಮಾಲ್ಡೀವ್ಸ್ ನಂತಹ ಪ್ಲೇಸ್ಗೆ ಹೋಗಿ ಬಂದಿದ್ರೆ ನಿಮಗೆ ಕೆಲ ಪ್ರಶ್ನೆಗಳು ಕಾಡಬಹುದು. ಮಾಲ್ಡೀವ್ಸ್ ನಲ್ಲಿ ಎಂಜಾಯ್ ಮಾಡೋ ರೀತಿ ನಾವು ಲಕ್ಷದ್ವೀಪದಲ್ಲಿ ಮಾಡಬಹುದಾ? ಅಲ್ಲಿ ಸಿಗೋ ರೀತಿ ಎಂಟರ್ಟೈನ್ಮೆಂಟ್ ಇಲ್ಲಿ ಸಿಗುತ್ತಾ?
ಅಲ್ಲಿರುವಂತಹ ಹೋಟೆಲ್ ರೆಸ್ಟೋರೆಂಟ್ ಫೆಸಿಲಿಟಿ ಇಲ್ಲೂ ಸಿಗುತ್ತಾ, ಜೊತೆಗೆ ಅಲ್ಲಿ ಇರುವಂತಹ ವಾಟರ್ ಗೇಮ್ಸ್ ಇಲ್ಲೂ ಇರುತ್ತಾ ಅಂತೆಲ್ಲ ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಈ ಎಲ್ಲಾ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರ ಕೊಡುತ್ತೆ ನಮ್ಮ ಹೆಮ್ಮೆಯ ಲಕ್ಷದ್ವೀಪ. ಅಲ್ಲಿ ಏನುಂಟು ಏನಿಲ್ಲ ಎಲ್ಲವೂ ನಿಮ್ಮ ಕೈಗೆಟುಕೋ ಬೆಲೆಯಲ್ಲೇ ಸಿಗುತ್ತೆ. ರೋಮಾಂಚಕಾರಿ ಕ್ರೀಡೆಗಳನ್ನ ಮಾಲ್ಡೀವ್ಸ್ಗಿಂತ ಚೀಪ್ ರೇಟ್ ನಲ್ಲಿ ನೀವು ಲಕ್ಷದ್ವೀಪದಲ್ಲಿ ಎಂಜಾಯ್ ಮಾಡಬಹುದು. ಕಾಸಿಗೆ ಕಾಸು ಕೂಡ ಉಳಿಯುತ್ತೆ, ಎಂಜಾಯ್ಮೆಂಟ್ಗೆ ಎಂಜಾಯ್ಮೆಂಟ್ ಕೂಡ ಸಿಗುತ್ತೆ. ಅಂದಹಾಗೆ ಲಕ್ಷದ್ವೀಪ ಅನ್ನೋ ಹೆಸರು 100,000 ದ್ವೀಪಗಳು ಎಂಬ ಅರ್ಥವನ್ನ ಕೊಡುತ್ತೆ. ಪ್ರಶಾಂತ ಕಡಲ ತೀರಗಳು, ನೀಲಿ ನೀರು, ಬಿಳಿ ಮರಳು, ಸ್ನೇಹಪರ ಜನ, ತೀರಾ ಕಮರ್ಷಿಯಲ್ ಮನಸ್ಥಿತಿಯವರಲ್ಲದ, ಪ್ರವಾಸಿಗರನ್ನ ತೀವ್ರ ಶೋಷಣೆ ಮಾಡದ ವ್ಯಾಪಾರಸ್ಥರು, ಇದಕ್ಕಿಂತ ಇನ್ನೇನು ಬೇಕು ಸ್ನೇಹಿತರೆ? ಇದೊಂಥರ ಸ್ವರ್ಗವೇ ದರಗಿಳಿದು ಬಂದಂತಹ ಭಾರತದ ಅತ್ಯಂತ ಸುಂದರವಾದ ಸ್ಥಳಗಳಲ್ಲಿ ಇದು ಕೂಡ ಒಂದು. ಪ್ರಕೃತಿಯ ಜೊತೆಯಲ್ಲಿ ನೀವಿಲ್ಲಿ ಆಟವಾಡಿ ಬರಬಹುದು. ಅದಕ್ಕೆ ಹೇಳೋದು, ಇಲ್ಲಿ ನೋಟವೂ ಚಂದ, ಆಟವೂ ಚಂದ ಅಂತ. ಅದರಲ್ಲೂ ಸ್ನಾರ್ಕಲಿಂಗ್ ಕ್ರೀಡೆ ಮಾಲ್ಡೀವ್ಸ್ಗೆ ಹೋಗೋ ಎಲ್ಲರ ಫೇವರೆಟ್ ಅಡ್ವೆಂಚರಸ್ ಗೇಮ್. ಅದು ಲಕ್ಷದ್ವೀಪದಲ್ಲೂ ಸಿಗುತ್ತೆ. ನಿಮ್ಮ ಬಜೆಟ್ಗೆ ತಕ್ಕಂತಹ ಹಲವಾರು ಪ್ಯಾಕೇಜ್ ರೂಪದಲ್ಲಿ ನೀವಿದನ್ನ ಇಲ್ಲಿ ಪಡೆಯಬಹುದು. ಏನು ಪ್ಯಾರಾಸೈಲಿಂಗ್, ಸಮುದ್ರ ನೋಟವನ್ನ ಕಣ್ತುಂಬಿಕೊಳ್ತಾ ಬಾನಿಗೆ ಹಾರುವ ಪ್ಯಾರಾಸೈಲಿಂಗ್ ಸಾಹಸವನ್ನ ಕೂಡ ನೀವಿಲ್ಲಿ ಎಂಜಾಯ್ ಮಾಡಬಹುದು. ಲಕ್ಷದ್ವೀಪದಾದ್ಯಂತ ಪ್ಯಾರಾಸೈಲಿಂಗ್ ತುಂಬಾ ಕಡೆ ಸಿಗುತ್ತೆ. ಸ್ಟೀಮ್ ಮತ್ತು ಜೆಟ್ ಬೋಟ್ಗಳ ಮೂಲಕ ಆಕಾಶಕ್ಕೆ ಎತ್ತುವ ಥ್ರಿಲ್ಲಿಂಗ್ ಅನುಭವವನ್ನು ನೀವಿಲ್ಲಿ ಪಡೆಯಬಹುದು. ಸಾಗರದ 360 ಡಿಗ್ರಿ ದೃಷ್ಟಿಕೋನವನ್ನ ಸವಿದು ನೀವು ಅದ್ಭುತ ಎಕ್ಸ್ಪೀರಿಯನ್ಸ್ ಪಡೆಯಬಹುದು. ಇನ್ನು ಸ್ಕೂಬಾ ಡೈವಿಂಗ್ ಬಗ್ಗೆ ಹೇಳಬೇಕಾ, ಅದು ಕೂಡ ಇಲ್ಲಿ ಸಿಗುತ್ತೆ. ಸಮುದ್ರದಲ್ಲಿನ ಜೀವಿಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಷ್ಟ ಇದ್ರೆ ನೀವು ಈ ಸ್ಕೂಬಾ ಡೈವಿಂಗ್ ಸೆಲೆಕ್ಟ್ ಮಾಡ್ಕೋಬಹುದು. ಬಂಗಾರಂ ಹಾಗೂ ಕದ್ಮತ್ ನಲ್ಲಿರೋ ರೆಸಾರ್ಟ್ಗಳು ಈ ಸಾಹಸ ಕ್ರೀಡೆಗೆ ಬೆಸ್ಟ್ ಪ್ಲೇಸ್ ಅಂತ ಅಲ್ಲಿಗೆ ಹೋಗಿ ಬಂದಿರೋರು ಹೇಳ್ತಾರೆ. ಇನ್ನು ಕಡಲ ತೀರದ ಪ್ರಶಾಂತತೆಯನ್ನ ಇಷ್ಟಪಡೋರಿಗೆ ಕಯಾಕಿಂಗ್ ಬೆಸ್ಟ್ ಸೆಲೆಕ್ಷನ್. ಲಕ್ಷದ್ವೀಪದಲ್ಲಿ ನೀವು ಟ್ರೈ ಮಾಡಬೇಕಾಗಿರೋ ಕ್ರೀಡೆಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಕಯಾಕಿಂಗ್ ಮಾಡೋಕೆ ಸಮುದ್ರದ ಬಳಿ 2 ರೀತಿಯ ದೋಣಿಗಳು ಸಿಗುತ್ತವೆ. ನಿಮಗೆ ಇಷ್ಟ ಆಗೋದನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದು ರೌಂಡ್ ಹೋಗಿ ಬರಬಹುದು. ಈ ತರ 1-2 ಸ್ನೇಹಿತರೆ, ಲಕ್ಷದ್ವೀಪದಲ್ಲಿ ನಿಮ್ಮನ್ನ ರಂಜಿಸೋಕೆ 10 ರೋಮಾಂಚನಕಾರಿ ಕ್ರೀಡೆಗಳಿವೆ. ಪ್ಲೇಸ್ ಕೂಡ ಅಷ್ಟೇ ಸುಂದರವಾಗಿದೆ. ಫೋಟೋಗ್ರಾಫಿಗಂತೂ ಹೇಳಿ ಮಾಡಿಸಿದಂತಹ 10 ಅತಿ ಸುಂದರ ತಾಣಗಳು ಇಲ್ಲಿವೆ. ಕಡಲ ತೀರಗಳು ಕೂಡ ಅಷ್ಟೇ ಸುಂದರವಾಗಿವೆ. ಹಾಲ್ ನೊರೆಯಂತೆ ಚಿಮ್ಮುವ ಅಲೆಗಳು, ಮರಳಿನಿಂದ ಆವೃತವಾಗಿ ಕೈ ಬೀಸಿ ಕರೆಯೋ ಕಡಲ ತೀರಗಳು, ಸುಂದರ ತಾಣಗಳಲ್ಲಿ ತಲೆ ಎತ್ತಿರೋ ರೆಸಾರ್ಟ್ಗಳು. ಮಾಲ್ಡೀವ್ಸ್ಗಿಂತ ಯಾವುದರಲ್ಲೂ ಕಮ್ಮಿ ಇಲ್ಲ ನಮ್ಮ ಲಕ್ಷದ್ವೀಪ. ಹೆಸರಲ್ಲೇ ಇರೋ ಹಾಗೆ ಲಕ್ಷಕ್ಕೊಂದು ಬೆಸ್ಟ್ ಪ್ಲೇಸ್ ನಮ್ಮ ಹೆಮ್ಮೆಯ ಲಕ್ಷದ್ವೀಪ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಈ ರೀತಿಯ ಪ್ಲೇಸ್ಗಳೇನು ಕಮ್ಮಿ ಇದೆಯಾ? ನಮ್ಮ ಕರ್ನಾಟಕ ಸೇರಿ ಪ್ರತಿಯೊಂದು ರಾಜ್ಯವು ಚಿನ್ನದಂತಹ ಅತಿ ಸುಂದರ ತಾಣಗಳನ್ನ ಹೊಂದಿವೆ. ಆದರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ, ಅಥವಾ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಗಾದೆ ಮಾತಿನಂತಾಗಿದೆ ನಮ್ಮ ದೇಶದ ಪರಿಸ್ಥಿತಿ. ಆದ್ರೆ ಇದೀಗ ಸ್ವತಃ ಪ್ರಧಾನಿ ಮೋದಿ ಅವರೇ ದೇಶದ ಜನರ ಕಣ್ತೆರೆಸಿದ್ದಾರೆ. ನಮ್ಮ ದುಡ್ಡನ್ನ ತಗೊಂಡೋಗಿ ಬೇರೆ ದೇಶಕ್ಕೆ ಯಾಕೆ ಸುರಿಬೇಕು, ಅವರನ್ನ ಯಾಕೆ ಉದ್ಧಾರ ಮಾಡಬೇಕು ಅನ್ನೋದು ಮೋದಿಯವರ ಪರೋಕ್ಷವಾದ. ಅವರ ವಾದ ನಿಜಕ್ಕೂ ಸರಿಯಾಗೇ ಇದೆ. ನಮ್ಮ ದೇಶದಲ್ಲಿರೋ ಸುಂದರ ತಾಣಗಳಿಗೆ ಹೋದ್ರೆ ಪ್ರವಾಸೋದ್ಯಮ ಬೆಳೆಯುತ್ತೆ. ಅಲ್ಲಿನ ಸ್ಥಳೀಯರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಅವರ ಆರ್ಥಿಕತೆ ಸುಧಾರಿಸುತ್ತೆ. ದೇಶದ ಆರ್ಥಿಕತೆಗೂ ಅನುಕೂಲ ಆಗುತ್ತೆ. ಕೊನೆಗೆ ಡಬಲ್ ಗೇಮ್ ಆಡೋ ಮಾಲ್ಡೀವ್ಸ್ ನಂತಹ ದೇಶಗಳಿಗೆ ಪಾಠ ಕಲಿಸಿದಂತೆಯೂ ಆಗುತ್ತೆ. ಏನಂತೀರಾ ಸ್ನೇಹಿತರೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.